ಸಿಗ್ತಾರೆ. ಎಂಥ ಅವ್ರು ಚೆಕಪ್ ಬಿಟ್ಟು ಹೋದಂಥ ಮನುಷ್ಯ ಅವರು. ಇವತ್ತು ಅವ್ರಿಗಿಲ್ಲ. ಅದಾಗ ಅವ್ರು ಹೋದ್ಮೇಲೆ ಅವ್ರ ಮೇಲೆ ಎಲ್ಲ ಆರೋಪಗಳು, ಅದು 7,000 ಕೋಟಿ ಎಷ್ಟು ಕೋಟಿ ಯಾರಿಗೂ ಗೊತ್ತು, ಹೇಳ್ತಿದ್ರು ಆರೋಪ ಮಾಡ್ತಾಯಿದ್ರು. ಆರೋಪ ಮಾಡೋರು ಮಾಡ್ತಾರಲ್ಲ. ಇವತ್ತು 80% ಎಲ್ಲ ಈ ಭ್ರಷ್ಟಾಚಾರ ಐತೈತಿ ಇವತ್ತು ಆರೋಪ ಮಾಡ್ತಾರೆ. ಈ 100 ರೂಪಾಯಿದಾಗ 80 ರೂಪಾಯಿ ಕೊಟ್ಟರೆ 20 ರೂಪಾಯಿದಾಗ ಏನು ಮಾಡೋದು ನಾವು? ಇಂಜಿನಿಯರ್ ಆಗಲಿ ಮತ್ತು ಅವರೇ ಕಾಂಟ್ರಾಕ್ಟರ್ ಆಗಲಿ ಅಲ್ಲ ಹೇಳೋ ಮುಂದೆ ಹೇಳಿಬಿಡುವಂಥ ಹಂಗೆ ಆರೋಪಗಳು. ಅದಕ್ಕೆ ಅಜಿತ್ ಪವಾರ್ಗೆ ಯಾಕೆ ಆಗಬಾರ್ದು ಅನ್ನುವಂಥದ್ದು. ಅಲ್ಲಿ ಹೋದ್ರೆ ಮಾತ್ರ CBI ED ದಾಳಿ ಇಲ್ಲ. ಈ ಸೇಮ್ ಇವರು ಸದಾ ಕಾಂಗ್ರೆಸ್ಸಿಂದ ಮಾಡಿದರೆ ನಿಶ್ಚಿತವಾಗಿ ದಾಳಿ ಆಗ್ತದೆ. ಇದು ಭಯಾನು ನಮ್ಮ DKಶಿ ಅವರೆಲ್ಲ ಅದ. ಅದಕ್ಕೆ ಅವರಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ನಮಗೆ ಶ್ಯೂರಿಟಿ ಬನ್ನ ನಾಳೆ 2022ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೋ ಇಲ್ಲೋ, ಕಾಂಗ್ರೆಸ್ ಪಕ್ಷ ಆರಿಸ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಸಂದರ್ಭದಲ್ಲಾದರೂ ನೀವಿದ್ದಂಥವರು ನನಗೆ ಸೇಮ್ ಮಾಡಬೇಕು ಅನ್ನುವಂಥ ಭರವಸೆ ತೆಗೆದುಕೊಂಡಿದ್ದಾರೆ. ಮತ್ತು ಇವನ್ನ ಕಾಂಗ್ರೆಸ್ ಆದರೂ ಸಹಿತ ಅವ್ರಿಗಿರೋ ಭಯ ಸಿದ್ದರಾಮಯ್ಯವರು ಒಬ್ಬರು ಉಳಿದವ್ರು ಯಾರೂ ಅಲ್ಲ. ಸಿದ್ದರಾಮಯ್ಯರು ನಾವು ಎದುರು ಹಾಕ್ಕೊಂಡ್ರೆ ದೇಶದಲ್ಲೇ ಒಂದನೇದು OBC ವಿರೋಧಿಗಳಾಗ್ತೀವಿ, ಎರಡನೇದು ಒಬ್ಬ ಬಲಿಷ್ಠ ನಾಯಕ, ನಿಜವಾಗಿಯೂ ಕಳಕಳಿದ್ದಂಥ ನಾಯಕ. ಇವತ್ತು ಕಾಂಗ್ರೆಸ್ನಲ್ಲಿ ನಾಯಕರೂ ಇಲ್ಲ. DKಶಿ ಅಂತ ನಾಯಕ ಸಿಗ್ಬೋದು, ಅದು ಸಿದ್ದರಾಮಯ್ಯರಂಥ ನಾಯಕ ಸಿಗೋದು ಭಾಳ ಕಷ್ಟ. ಅದಕ್ಕಾಗಿ ಮೋಸ್ಟ್ಲಿ 2022ರವರೆಗೆ ಅವರು ಯಾರು ಒಪ್ಕೊಂಡಿದ್ದಾರೆ ರೀ, ಅಲ್ಲಲ್ಲೇ ಒಪ್ಕೊಂಡು ಬಂದಿದ್ದಾರೆ. ಇನ್ನು 22ಕ್ಕೆ ಇತ್ತು. ಆದರೆ ಇದನ್ನೆಲ್ಲ ಗದ್ದಲ ಹೇಳಿಸಿದವರು, ಹೊಲಸಿಡಿಸಿದವರು ನಮ್ಮ ಯತೀಂದ್ರ ಸಾಹೇಬರು. ಯಾಕೆ ಹಂಗೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಅವರಷ್ಟವರು ಸ್ವಲ್ಪ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. DKಶಿ ಸಡನ್ನಾಗಿ ನಮ್ಮ ಅಪ್ಪ 5 ವರ್ಷ, ನಮ್ಮ ಅಪ್ಪ 5 ವರ್ಷ, ಏನು ಅವಶ್ಯಕತೆ ಹೇಳುವಂಥದ್ದು. ಇದೆಲ್ಲ ಅವ್ರ ತಂದೆ. ಕೇವಲ ಅವ್ರ ತಂದೆ ಅಷ್ಟಲ್ಲ, ಅವರು ಈ ರಾಜ್ಯ ಕಂಡಂಥ ದೇವರಾಜ ಅರಸನ ನಂತರ ಒಬ್ಬ ಒಳ್ಳೆಯ CM ಅವ್ರ ಬಗ್ಗೆ ಮಗ ಯಾಕೆ ಮಾತಾಡ್ಬೇಕಾಗಿದೆ?